ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ತಾಲೂಕಿನ ಹೂನೂರು ಹಾಗೂ ಕುಷ್ಟಗಿ ತಾಲೂಕಿನ ಕಿಡದೂರು ಗ್ರಾಮಗಳಲ್ಲಿ ಹಲವು ದಶಕಗಳಿಂದ ನಡೆದುಕೊಂಡು ಬಂದಿರುವ ಮೊಹರಂ ಹಬ್ಬವು ಈ ವರ್ಷವೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮತ್ತು ಸಾಮಾಜಿಕ ಸಾಮರಸ್ಯದ ಸಂಕೇತವಾಗಿ ಅದ್ದೂರಿಯಾಗಿ ಜರುಗಿದೆ. ಮುಸ್ಲಿಂ ಕುಟುಂಬಗಳು ಕೆಲವೇ ಸಂಖ್ಯೆಯಲ್ಲಿ ಇದ್ರೂ ಕೂಡ ಎರಡು ಗ್ರಾಮಗಳ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಜಾತಿ ಧರ್ಮ ಭೇದ ಮರೆತು ಒಂದಾಗಿ ಸೇರಿ 5 ದಿನಗಳ ಕಾಲ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಮಸೀದಿಯನ್ನ ಸಣ್ಣ ಬಣ್ಣ ಬಳಿದು ಸ್ವಚ್ಛಗೊಳಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ವಿವಿಧ ಆಲಂ ದೇವರುಗಳನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. 3ನೇ ದಿನ ಮೌಲಾಲಿ ಕತ್ತಲ್ ರಾತ್ರಿ, 4ನೇ ದಿನ ಹಸೀನ್ ಹುಸೇನಿ, ಹುಸೇನ್ ಭಾಷಾ ಸೇರಿ ವಿವಿಧ ಆಲಂ ದೇವರುಗಳ ಕತ್ತಲ್ ರಾತ್ರಿ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಅಲಾಯಿ ಪದಗಳು, ಮಕ್ಕಳ ಹೆಜ್ಜೆ ಕುಣಿತ, ಪಾತ್ರಧಾರಿಗಳ ಹಾಸ್ಯ ಪ್ರದರ್ಶನಗಳು ಜನರನ್ನ ರಂಜಿಸಿದ್ವು. ಭಕ್ತರು ಸಕ್ಕರೆ, ಮುಡುಪು ಹಾಗೂ ಒದಕಿ ಸಮರ್ಪಿಸಿ ಹರಕೆ ತೀರಿಸಿದ್ರು. 5ನೇ ದಿನ ಆಲಂ ದೇವರುಗಳು ಗ್ರಾಮಗಳ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬಳಿಕ ಲಿಂಗಸಗೂರು ಹಾಗೂ ಕುಷ್ಟಗಿ ತಾಲೂಕುಗಳ ಗಡಿಭಾಗದಲ್ಲಿ ಇರುವ ಹಳ್ಳದಲ್ಲಿ ಹೂನೂರು ಮತ್ತು ಕಿಡದೂರು ಗ್ರಾಮಗಳ ಆಲಂ ದೇವರುಗಳು ಪರಸ್ಪರ ಭೇಟಿ ಕೊಟ್ಟಿದ್ವು. ನಂತರ ದಫನ್ ಕಾರ್ಯಕ್ರಮ ನೆರವೇರಿಸುವುದರ ಮೂಲಕ 5 ದಿನಗಳ ಮೊಹರಂ ಹಬ್ಬಕ್ಕೆ ತೆರೆ ಎಳೆಯಲಾಗಿದೆ. ಹಲವಾರು ವರ್ಷಗಳಿಂದ ನಡೆದು ಬಂದಿರುವ ಈ ಸಂಪ್ರದಾಯ ಎರಡು ಗ್ರಾಮಗಳ ಸ್ನೇಹ ಬಾಂಧವ್ಯವನ್ನ ಗಟ್ಟಿಗೊಳಿಸುವುದರ ಜೊತೆಗೆ ಧರ್ಮಗಳ ನಡುವೆ ಪರಸ್ಪರ ಗೌರವ, ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಸಂದೇಶವನ್ನ ಸಾರ್ತಾ ಇದೆ. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್.